ರಾಜ್ಯದಲ್ಲಿ ಸಂಕ್ರಾಂತಿ ನಂತರ ಮೈತ್ರಿಯಲ್ಲಿ ಕ್ರಾಂತಿ ನಡೆಯುತ್ತೆ ಎಂಬ ವಿಚಾರವಾಗಿ ಬೆಳಗಾವಿಯಲ್ಲಿ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಸಂಕ್ರಾಂತಿ ನಂತರ ರಾಜಕೀಯ ಕ್ರಾಂತಿ ಆದಾಗ ನೋಡೋಣ. ಸಂಕ್ರಾಂತಿ ಕ್ರಾಂತಿಯಾದ್ರೆ ಆಯ್ತು, ಆಗ ರಾಜ್ಯವೂ ಇಲ್ಲೇ ಇರ್ತೈತೆ, ದೇಶವೂ ಇಲ್ಲೇ ಇರ್ತೈತೆ, ಏನೂ ಆಗೋದಿಲ್ಲ ಎಂದ್ರು. ಆದ್ರೆ ಬಿಜೆಪಿ ಆಪರೇಷನ್ ಬಗ್ಗೆ ನಮಗೇನು ಗೊತ್ತಿಲ್ಲ, ನನ್ನದು ಹೇಗೇನಿದ್ರು ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಗಮನ ಹರಿಸುವೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ಸಹೋದರ ರಮೇಶ್ ಜಾರಕಿಹೊಳಿ ನಡೆ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದರು. ಇಲ್ಲ ಆದಾಗ ನೋಡೋಣ. ಆದ್ರೆ ಆಯ್ತು, ಏನು ಈಗ ರಾಜ್ಯ ಅಂತ ಇಲ್ಲೇ ಇರ್ತೈತೆ, ದೇಶ ಇಲ್ಲೇ ಇರ್ತೈತೆ, ಏನಾಗೋಲ್ಲ. ಯಾವ ಕ್ರಾಂತಿ ಆದರೂ ಕೂಡ ನಾವು ಇಲ್ಲೇ ಇರ್ತೀವಿ, ನೀವು ಇಲ್ಲೇ ಇರ್ತೀವಿ, ನಿಲ್ತಾನೆ ಇರ್ತೈತೆ. ಅದೇನು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ಏನಿದ್ರು ಕೂಡ ನಮ್ಮದು ಡೆವಲಪ್ಮೆಂಟು ಇಲಾಖೆ ಬೆಳಗಾವಿ ಜಿಲ್ಲೆ ದೊಡ್ಡದಾಗಿದೆ. ಸುಮಾರು ಇನ್ನೂ ಮೀಟಿಂಗ್ ಭಾಳಷ್ಟು ಇಲಾಖೆ ಮೀಟಿಂಗ್ ಮಾಡಬೇಕಾಗಿದೆ. ಇನ್ನು ಅಭಿವೃದ್ಧಿ ಕಡೆ ಇವ್ರಿಗೆ ಚುರುಕು ಮಾಡಬೇಕಾಗಿದೆ. ತಮ್ಮ ಜೊತೆನೂ ಮುನಿಸ್ಕೊಂಡಿದ್ದಾರೆ, ಸರ್ಕಾರ ಜೊತೆನೂ ಮುನಿಸ್ಕೊಂಡಿದ್ದಾರೆ. ಆಲ್ರೆಡಿ ಒಂದು ಹೆಜ್ಜೆ ಬಿಜೆಪಿ ಕಡೆ ಇಟ್ಬಿಟ್ಟಿದ್ದಾರೆ. ಇಲ್ಲ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಏನಿದ್ರು ಕೂಡ ನಮ್ಮ ಮೊನ್ನೆ ಅಧ್ಯಕ್ಷ ಹೇಳಿದ್ದಾರೆ, ಅವ್ರದ್ದು ಏನು ಸಮಸ್ಯೆ ಇದ್ರೆ ನಮ್ಮ ಜೊತೆ ನೇರವಾಗಿ ಮಾತಾಡಬೇಕಂತ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಮಾತಾಡಲಿ ಅವರು, ನಾವು ಇಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ. ಇಲ್ಲ ಆದಾಗ ನೋಡೋಣ. ಆದ್ರೆ ಆಯ್ತು, ಏನು ಈಗ ರಾಜ್ಯ ಅಂತ ಇಲ್ಲೇ ಇರ್ತೈತೆ, ದೇಶ ಇಲ್ಲೇ ಇರ್ತೈತೆ, ಏನಾಗೋಲ್ಲ. ಯಾವ ಕ್ರಾಂತಿ ಆದರೂ ಕೂಡ ನಾವು ಇಲ್ಲಿ ಇರ್ತೀವಿ, ನೀವು ಇಲ್ಲಿ ಇರ್ತೀವಿ, ನಿಲ್ತಾನೆ ಇರ್ತೈತೆ. ಅದೇನು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ಏನಿದ್ರು ಕೂಡ ನಮ್ಮದು ಡೆವಲಪ್ಮೆಂಟು ಇಲಾಖೆ ಬೆಳಗಾವಿ ಜಿಲ್ಲೆ ದೊಡ್ಡದಾಗಿದೆ. ಸುಮಾರು ಇನ್ನೂ ಮೀಟಿಂಗ್ ಭಾಳಷ್ಟು ಇಲಾಖೆ ಮೀಟಿಂಗ್ ಮಾಡಬೇಕಾಗಿದೆ. ಇನ್ನು ಅಭಿವೃದ್ಧಿ ಕಡೆ ಇವ್ರಿಗೆ ಚುರುಕು ಮಾಡಬೇಕಾಗಿದೆ. ತಮ್ಮ ಜೊತೆನೂ ಮುನಿಸ್ಕೊಂಡಿದ್ದಾರೆ, ಸರ್ಕಾರ ಜೊತೆನೂ ಮುನಿಸ್ಕೊಂಡಿದ್ದಾರೆ. ಆಲ್ರೆಡಿ ಒಂದು ಹೆಜ್ಜೆ ಬಿಜೆಪಿ ಕಡೆ ಇಟ್ಬಿಟ್ಟಿದ್ದಾರೆ. ಇಲ್ಲ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಏನಿದ್ರು ಕೂಡ ನಮ್ಮ ಮೊನ್ನೆ ಅಧ್ಯಕ್ಷ ಹೇಳಿದ್ದಾರೆ, ಅವ್ರದ್ದು ಏನು ಸಮಸ್ಯೆ ಇದ್ರೆ ನಮ್ಮ ಜೊತೆ ನೇರವಾಗಿ ಮಾತಾಡಬೇಕಂತ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಮಾತಾಡಲಿ ಅವರು, ನಾವು ಇಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ.